ಇಲ್ಲಿ ಕುಮಾರಸ್ವಾಮಿಯವರು ಮತ್ತು ಪ್ರಿಯಾಂಕ್ ಖರ್ಗೆಯವರ ನಡುವಿನ ವಾಗ್ಯುದ್ಧಕ್ಕೆ ಕಾರಣ ಆಗ್ತಿರುವಂಥದ್ದು KPSC ಅಕ್ರಮ. ಹೆಸರಿಗೆ ಜ್ಞಾನೇಂದ್ರ ಕುಮಾರ್, ಕೆಲಸ ಕೊಟ್ಟಿರುವಂಥದ್ದು ಸರ್ಕಾರ, IAS ಅಧಿಕಾರಿಯಾಗಿ ಕೆಲಸ ಕೊಟ್ಟಿರುವಂಥದ್ದು ಆಡಳಿತವನ್ನು ಸಮರ್ಪಕವಾಗಿ ಮಾಡ್ಕೊಂಡು ಹೋಗೋದಕ್ಕೆ. ಆದರೆ ಈ ಜ್ಞಾನೇಂದ್ರ ಕುಮಾರ್ ಇಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಆರೋಪವನ್ನು ಎದುರಿಸ್ತಾ ಇದ್ದಾರೆ. KPSC ಅಕ್ರಮದ ಬಗ್ಗೆ CID ತನಿಖೆ ನಡೀತಾ ಇದೆ. ಒಂದು ಕಡೆ ವಿಚಾರಣೆ, ಇನ್ನೊಂದು ಕಡೆ ರಾಜಕೀಯ, ಇವೆರಡೂ ಕೂಡ ಜೊತೆಯಲ್ಲಿನೇ ಸಾಗ್ತಾ ಇರುವಂಥದ್ದು. ಒಂದು ಕಡೆ ವಿಚಾರಣೆ ನಡೀತಿದೆ, ಮತ್ತೊಂದು ಕಡೆ ರಾಜಕೀಯ ನಡೀತಿದೆ. ಕುಮಾರಸ್ವಾಮಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ವಾಗ್ಯುದ್ಧ ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಗಂಭೀರವಾದಂಥ ಆರೋಪಗಳನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ. ಕುಮಾರಸ್ವಾಮಿಯವರ ಮಾತುಗಳಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಪ್ರಿಯಾಂಕ್ ಕೂಡ ಮಾಡಿದ್ದಾರೆ. ಜ್ಞಾನೇಂದ್ರ ಕುಮಾರ್ ವಿಚಾರಣೆಯೂ ಕೂಡ ಮತ್ತೊಂದು ಕಡೆಯಲ್ಲಿ ಸಾಗ್ತಾ ಇದೆ. ಒಂದು ಕಡೆಯಲ್ಲಿ ವಿಚಾರಣೆಯೂ ಕೂಡ ಸಾಗ್ತಾ ಇದೆ. ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆದಿದೆ. CID ಕಚೇರಿಯಲ್ಲಿ KPSC ಅಕ್ರಮ ನೇಮಕದ ಮಹತ್ವದ ತನಿಖೆ ಈಗ ನಡೀತಾ ಇರುವಂಥದ್ದು. ನಾಪತ್ತೆಯಾಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಕಡೆಗೂ ಕೂಡ ಹಾಜರಾಗಿರುವಂಥದ್ದು. ನಾಪತ್ತೆಯಾಗಿದ್ದಾರೆ ಎಂದು ಸುದ್ದಿಯಾಗಿದ್ದಂಥ IAS ಅಧಿಕಾರಿ ಈಗ ಹಾಜರಾಗಿದ್ದಾರೆ, ತನಿಖೆಗೆ ಸಹಕರಿಸಿದ್ದಾರೆ, ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ. ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ವ್ಯಕ್ತಿ ಜ್ಞಾನೇಂದ್ರ ಕುಮಾರ್ ಅವರು ಪರೀಕ್ಷಾ ನಿಯಂತ್ರಕರಾಗಿ ಕೆಲಸ ಮಾಡ್ತಾ ಇದ್ರು. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದ ಸಾಲು ಪ್ರಶ್ನಾವಳಿಯನ್ನು ಮುಂದಿಟ್ಟುಕೊಂಡು ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. CID ಕಡೆಯಿಂದ ನಡೀತಾ ಇರುವಂತಹ ವಿಚಾರಣೆ ಇದು. OMR ಶೀಟ್ಗಳ ರಚನೆ, ಸಂಗ್ರಹ, ವಿತರಣೆ, ಮೌಲ್ಯಮಾಪನದ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದರ ಆಧಾರದ ಮೇಲೆ ಪ್ರಶ್ನಿಸ್ತಾ ಇದ್ದಾರೆ. ದಾಳಿಯ ವೇಳೆ ಮನೆಯಲ್ಲಿ ಸಿಕ್ಕಿದ್ದಂತಹ ದಾಖಲೆಗಳನ್ನು ಕೂಡ ಮುಂದಿಟ್ಟುಕೊಂಡು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನೆಲ್ಲ ಮಾಡಿದಿರಿ ಅನ್ನುವಂಥದ್ದನ್ನು ಜ್ಞಾನೇಂದ್ರ ಕುಮಾರ್ ಅವರಿಂದ ಕೇಳ್ತಾ ಇದ್ದಾರೆ. KPSC ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಕೂಡ ಶಾಕ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. KPSC ಅಕ್ರಮದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಈಗ ಬಂದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನನ್ನ ಬಳಿಯಲ್ಲಿ ದಾಖಲೆಗಳಿದ್ದಾವೆ. IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿದ್ರಾ ಅಥವಾ ಅವ್ರನ್ನ ಬಚ್ಚಿಟ್ಟಿದ್ರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಿದ್ರು. ಅವ್ರು ನಾಪತ್ತೆ ಆಗಿದ್ರಾ ಅಥವಾ ನೀವೇನೋ ಬಚ್ಚಿಟ್ಟಿದ್ರಾ ಅಂತೇಳಿ. KPSCಯಲ್ಲಿ ಒಂದೊಂದು ಪೋಸ್ಟ್ಗೂ ಕೂಡ ಒಂದೊಂದು ರೇಟನ್ನು ಫಿಕ್ಸ್ ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ. ಮತ್ತು 2014ರಲ್ಲಿ AEE ನೇಮಕದಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ OMR ಶೀಟ್, ಪ್ರಶ್ನೆ ಪತ್ರಿಕೆಯಂತಹ ದಾಖಲೆಗಳನ್ನು ಇಟ್ಟುಕೊಂಡು HDK ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಪಂಚಾಯತ್ ರಾಜ್ ಇಲಾಖೆಯಿಂದ 24 AEEಗಳ ನೇಮಕದಲ್ಲೂ ಕೂಡ ಅಕ್ರಮ ಆಗಿದೆ ಅಂತೇಳಿ ತರಾತುರಿಯಲ್ಲಿ ನೇಮಕ ಮಾಡಿದ್ಯಾಕೆ, ಎಷ್ಟು ರೇಟ್ ಫಿಕ್ಸ್ ಆಗಿತ್ತು ಅನ್ನುವಂತಹ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಯಾರಿಗೆ ಕಿಕ್ ಬ್ಯಾಕ್ ಹೋಗಿದೆ ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಿರುವಂತಹ ಪ್ರಶ್ನೆ. ಇಲ್ಲಿ ಪರಿಶುದ್ಧ ಪಾರದರ್ಶಕ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ಏನು ಉತ್ತರ ಕೊಡ್ತಾರೆ ಅನ್ನುವಂತಹ ವ್ಯಂಗ್ಯಭರಿತವಾದಂತಹ ಚುಚ್ಚಿನ ಮಾತನ್ನ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಇವರಿಬ್ಬರ ನಡುವಿನ ವಾಗ್ಯುದ್ಧ, ಇವರು ಮಾಡ್ತಿರುವಂತಹ ಆರೋಪ, ಪ್ರಿಯಾಂಕ್ ಅವರು ಮಾಡ್ತಿರುವಂತಹ ಪ್ರತ್ಯಾರೋಪಗಳು ಯಾವ ಸ್ವರೂಪದಲ್ಲಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಯಾರೋ ಜ್ಞಾನೇಂದ್ರ ಅವರು ತಂದೆ ಹುಷಾರಿಲ್ಲ, ಅವ್ರ ತಂದೆನ ನೋಡೋದಕ್ಕೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗೋರೆ ಅಂತ ಹೇಳ್ತಾರೆ. ತಂದೆ ನೋಡಲು ಹೋಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿಲ್ಲ, ನನಗೆ ಅವರು ದೂರವಾಣಿ ಕರೆ ಮಾಡಿದ್ದರು. ಈ ಬಗ್ಗೆ ಇಮೇಲ್ ಮುಖಾಂತರ ಮೇಲಿನ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟವರೇ ನಮ್ಮ ಗೃಹ ಸಚಿವರು ಪ್ರಿಯಾಂಕ ಖರ್ಗೆ. 25ನೇ ತಾರೀಕು ಏನ್ ಹೇಳ್ತಾರೆ, ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ, ಖರ್ಗೆ ಉಲ್ಟಾ. ಆಯ್ತು KPS ನೋಡಿ ಒಂದ್ ನಿಮಿಷ, ಇವರಿಗೆ ಮಾಹಿತಿಯ ಕೊರತೆ ಇದೆನಾ ಅಥವಾ ಸಾಮಾನ್ಯ ಪ್ರಜ್ಞೆದ ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ. ಅವರಿಗೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರಿಗಿರ್ಬೋದು, BJP ಅವರಿಗೆ ಹೇಳೋ ಅಗತ್ಯ ಇಲ್ಲ. ನಾನು ಏನು RSS ಅಕೌಂಟು ಕೇಳಿದೆ ಪ್ರತಿನಿತ್ಯ. ಯಾವ ಅಕೌಂಟ್ ಕೇಳಿ ಏನ್ರಿ ನೀವು ಮಾಡಿರೋ ಕೆಲಸಕ್ಕೆ ನೀವೇ ಉತ್ತರ ಕೊಡ್ತೀರಿ? ಇವರೇ ಅಲ್ವಾ RSS ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದಿದ್ದು, ಮರ್ತೋಗ್ಬಿಟ್ಟಿದ್ದಾರೆ. RSS ಒಂದು ವಿಷ ಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು. ಅಧಿಕಾರಗೋಸ್ಕರ ಸಿದ್ಧಾಂತ ತತ್ವವನ್ನು ಬಿಟ್ಟು ಹೋಗೋರ ಬಗ್ಗೆ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ಮ ನಾಲಿಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲಿಗೆ ಗೌರವ ಕೊಡಬೇಕು ಅಂತೀರೋ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ಪಾರದರ್ಶಕ ಆಡಳಿತ ತೋರಿಸ್ಬೇಕು ಅಂದರೆ, ಮಾಡಬೇಕು ಅಂದರೆ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು JDS ಅವ್ರು ಯಾರ್ರೀ? ಈಗ
ನೀವು ಪಾಪ ನಿಮ್ಮ ಪಕ್ಷ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕರ್ಗೆ ಬೇಕಾಗಿದೆ ನಿಮಗೆ. ಇಷ್ಟು ದಿನ BJPಗೆ ಬೇಕಾಗಿತ್ತು, ಈಗ JDSಗೂ ನಾನು ಅನಿವಾರ್ಯ ಆಗಿದ್ದೀನಿ. ಒಳ್ಳೇದು ತಗೊಳ್ಳಿ, ಎಲ್ಲ ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದರೆ ಮಾತಾಡಲಿ. ಹೀಗೆ ಏಟು ಎದುರೇಟುಗಳು ಭಾಳ ತೀವ್ರಗತಿಯಲ್ಲಿನೇ ಸಾಗ್ತಾ ಇದ್ದಾವೆ. ಬಹುಶಃ ಇದು ಇನ್ನಷ್ಟು ದಿವಸಗಳ ಕಾಲದ ಒಂದು ಏಟು ಎದುರೇಟಿನ ಲಕ್ಷಣಗಳನ್ನು ತೋರಿಸ್ತಾ ಇರುವಂಥದ್ದು. ಆರೋಪ ಪ್ರತ್ಯಾರೋಪಗಳು, ನಮ್ಮ ಹತ್ರ ದಾಖಲೆ ಇದ್ದಾವೆ ಅಂತೇಳಿ, ಆಯಿತು ದಾಖಲೆ ಕೊಡಿ ಅನ್ನೋಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ. ಮತ್ತು ಯಾವ್ಯಾವ ವಿಚಾರಧಾರೆಗಳೊಂದಿಗೆ ಇದು ಈಗ ಸಂಘರ್ಷ ಶುರುವಾಗಿದೆ ಅನ್ನೋದನ್ನು ನೋಡ್ತಾ ಇದ್ವಿ. ಆದರೆ ಏನೇ ಆಗಲಿ, KPSCಯಲ್ಲಿ ಆಗಿರುವಂಥ ಅಕ್ರಮ ಮತ್ತು ಅಕ್ರಮದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿಯೂ ಕೂಡ ಆಗಿರುವಂಥದ್ದು.